25ನೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಳೆ ಸಂಜೆ 4:15ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ದು, ನಾವು ಬನ್ನೂರಿನ ಕಾವೇರಿ ಸರ್ಕಲ್ ಬಳಿ ನಾವು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಅದರಿಂದ ಬನ್ನೂರಿನ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಬನ್ನೂರಿನ ಎಲ್ಲ ಸಂಘ ಸಂಸ್ಥೆಯವರು ಹಾಗೂ ಎಲ್ಲ ಜನಾಂಗದ ಮುಖಂಡರು ನಾವು ಈ ಒಂದು ಕಾರ್ಯಕ್ರಮನ ಕಾವೇರಿ ಸರ್ಕಲ್ಲು ಮತ್ತು ಸಂತಮಳ ಬಸವೇಶ್ವರ ಸರ್ಕಲಲ್ಲಿ 7 ಗಂಟೆಗೆ ಆಯೋಜನೆ ಮಾಡಿದ್ವಿ. ಏನು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸಾವಿರಾರು ಜನ ಸೇರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಧು ಮಿತ್ರರು ಹಾಗೂ ಎಲ್ಲ ಒಂದೇನು ಅಭಿಮಾನಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೂ ಇನ್ನು ಇತರ ಎಲ್ಲ ವರ್ಗದವರು ಕೂಡ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಆದ್ದರಿಂದ ತಾವುಗಳು ದಯಮಾಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಜಿ MLAಗಳಾದಂಥ ಸನ್ಮಾನ್ಯ ಸುನೀತಾ ವೀರಪ್ಪಗೌಡರು ಭಾಗವಹಿಸ್ತಾರೆ. ಹಾಗೆಯೇ ಮಾಜಿ ಪುರಸಭಾ ಅಧ್ಯಕ್ಷರುಗಳು ಕೂಡ ಭಾಗವಹಿಸ್ತಾರೆ. ಇನ್ನು ಹಲವಾರು ಸಂಘ ಸಂಸ್ಥೆ ಮುಖಂಡರು ಕೂಡ ಭಾಗವಹಿಸ್ತಾರೆ. ಬನ್ನೂರಿನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದಂಥ ರಮೇಶ್ ಅವರು ಹಾಗೂ ರವೀಂದ್ರ ಕುಮಾರ್ ಅವರು ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಮುನ್ನವರ್ ಪಾಸ ಅವರು ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ರಾಮಲಿಂಗೇಗೌಡರು ಮಾಜಿ ಪುರಸಭಾ ಉಪಾಧ್ಯಕ್ಷರು, ಇನ್ನು ಕುಚಾಣಣ್ಣವರು ಬನ್ನೂರು ಸೊಸೈಟಿ ಉಪಾಧ್ಯಕ್ಷರು ಹಾಗೂ JB ನಗರದ ಡಾಕ್ಟರ್ ಜ್ಞಾನ ಪ್ರಕಾಶ್ ಅವರು, ಇನ್ನು ನಮ್ಮಲ್ಲಿ ಶಿವಣ್ಣವರು ಸುಭಾಷ್ ನಗರದವರು ಕೌನ್ಸಲರು, ಇನ್ನಿತರ ನನ್ನ ಸ್ನೇಹಿತರು ಕೂಡ ಭಾಗಿಯಾಗ್ತಾರೆ. ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳಿದ್ರೆ ಬನ್ನೂರು ಸುತ್ತಮುತ್ತಿನ ಎಲ್ಲ ಪ್ರಮುಖರು ಹಾಗೂ ಎಲ್ಲ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ದಯಮಾಡಿ ಇದು ನಿಮ್ಮ ಕಾರ್ಯಕ್ರಮ. ಡಿ ಕೆ ಶಿವಕುಮಾರ್ ಅವರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇವೆ. ಕಾವೇರಿ ಸರ್ಕಲ್ಲು 6 ಗಂಟೆಗೆ ಇರ್ತದೆ. ಅಲ್ಲಿ ಮುಗಿದ ತಕ್ಷಣ 7 ಗಂಟೆಗೆ ಬನ್ನೂರಿನ ಸಂತಮಳ ಬಸವೇಶ್ವರ ಸರ್ಕಲ್ ಕೂಡ ಅಲ್ಲೂ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ. ಎಲ್ಲ ಆಯೋಜಕರು ನಮ್ಮ ಸ್ನೇಹಿತರು ಆಗಿರ್ತಾರೆ ಹಾಗೂ ನನ್ನ ಹಿರಿಯರು ಹಿತೈಷಿಗಳಾಗಿರ್ತಾರೆ. ಆದ್ದರಿಂದ ಎಲ್ಲ ಸಮಾಜದ ಮುಖಂಡರು ಕೂಡ ಭಾಗಿಯಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಏನು ಮುಖ್ಯಮಂತ್ರಿ ಆಗಿರೋರಿಗೆ ತಾವು ಒಂದು ಹೃದಯಪೂರ್ವಕ ಒಂದು ಆಶೀರ್ವಾದ ಮಾಡಬೇಕು, ಅವರು ಒಳ್ಳೆಯ ಆಡಳಿತ ಕೊಡಬೇಕು ರಾಜ್ಯಕ್ಕೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇವೆ. ದಯಮಾಡಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಈ ಮೂಲಕ ಬನ್ನೂರು ರಾಜಾನಂದದಂತ ನಾವು ಮನವಿ ಮಾಡ್ತಾಯಿದ್ದೀವಿ. ದಯಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಬನ್ನೂರು ದಯಮಾಡಿ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ.